ಮೈ ಡಿಯರ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಈ ಡಿಸೆಂಬರ್ 24ನೇ ತಾರೀಕು ನಾವೆಲ್ಲರೂ ಕೂಡ ಒಂದು ದಿನದಲ್ಲಿ ಕ್ರಿಸ್ತನ ಜನನದ ಒಂದು ಆಚರಣೆಯನ್ನು ಸಹ ಮಾಡುವುದಕ್ಕಾಗಿ ನಾವೆಲ್ಲರೂ ಕೂಡ ಕುತೂಹಲದಿಂದ ಸಿದ್ಧರಾಗುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ದೇವದೂತರುಗಳು ಬಂದು 4 ಜನಗಳನ್ನು ಸಂಧಿಸಿ ಹೇಳಿದಂಥ ಮಾತುಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಮರಿಯಳು. ಇಲ್ಲಿ ಇಸ್ರೇಲ್ ದೇಶದಲ್ಲಿ ಎಲ್ಲ ಕನ್ಯರುಗಳು ಕೂಡ ಕುತೂಹಲದಿಂದ ಮೆಸ್ಸಿಯನು ಬರುವಂಥ ಎದುರು ನೋಡುವಿಕೆಯನ್ನು ನೋಡುತ್ತಾ ಇದ್ದರಂತೆ. ಸೊ ಮೆಸ್ಸಿಯನು ಯಾರ ಗರ್ಭದಲ್ಲಿ ಜನಿಸಿ ಬರುತ್ತಾನೆ ಎಂಬುದಾಗಿ ಎಲ್ಲರೂ ಕೂಡ ಕಾಯುತ್ತಿರುವಾಗ ದೇವರು ನೀತಿವಂತಳಾಗಿ ಭಕ್ತಿಯಲ್ಲಿ ಜೀವಿಸಿದಂಥ ಮರಿಯಳನ್ನು ಆರಿಸಿಕೊಂಡು ದೇವದೂತರುಗಳು ಬಂದು ಮರಿಯಳನ್ನು ಸಂಧಿಸಿ ಶುಭ ಸಂದೇಶವನ್ನು ಹೇಳುತ್ತಾ ಇದ್ದಾರೆ. ಏನೆಂದರೆ, ದೇವರ ದಯೆಯನ್ನು ಹೊಂದಿದವಳೆ ನಿನಗೆ ಶುಭವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ಮೆಸ್ಸಿಯನು ಬರುವಂಥ ದಿನವನ್ನು ಎದುರು ನೋಡುತ್ತಾ ನೀತಿವಂತರಾಗಿ ಜೀವಿಸಿದಂಥ ಆ ನೀತಿವಂತಿಕೆಯಾದಂಥ ಮರಿಯಳನ್ನು ದೇವರು ಚೂಸ್ ಮಾಡಿಕೊಳ್ಳುತ್ತಾ ಇದ್ದಾರೆ. ದೇವರು ಆಕೆಯನ್ನು ಆಶೀರ್ವದಿಸುತ್ತಾ ಇದ್ದಾರೆ. ಸೊ ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ನೀವು ನೀತಿವಂತರುಗಳಾಗಿ ಇವತ್ತು ದೇವರ ಆಶೀರ್ವಾದಕ್ಕಾಗಿ ಇವತ್ತು ಎದುರು ನೋಡುತ್ತಾ ಇರುವಂಥ ತಮ್ಮೆಲ್ಲರಿಗೂ ಕೂಡ ಇವತ್ತು ದೇವರು ಹೇಳುವಂಥ ಮಾತು ಯಾವುದೆಂದರೆ, ನಿಮಗೆ ಶುಭವಾಗಲಿ ಎಂಬುದಾಗಿ, ದೇವರ ದಯೆಯನ್ನು ಹೊಂದಿದವರು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹೌದು, ಇವತ್ತು ನಿಮ್ಮ ಜೀವಿತದಲ್ಲಿ ಈ ವರ್ಷದ ಸಾಲಿನ ಕ್ರಿಸ್ಮಸ್ ನಿಮ್ಮ ಜೀವಿತದಲ್ಲಿ ಶುಭವನ್ನು ಉಂಟು ಮಾಡುವಂಥದ್ದಾಗಿರುತ್ತದೆ. ಯಾವ ರೀತಿಯಲ್ಲಿ ಮರಿಯಳ ಜೀವಿತದಲ್ಲಿ ದೇವರು ಆಶೀರ್ವದಿಸಿದರೋ ಅದೇ ರೀತಿಯಲ್ಲಿ ನಿಮ್ಮ ಜೀವಿತವನ್ನು ಕೂಡ ದೇವರು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ಎರಡನೇ ವ್ಯಕ್ತಿ ಯಾರೆಂಬುದಾಗಿ ನೋಡಿಕೊಳ್ಳುವಾಗ ಏಸೇಪನು. ಈತನು ಬಂದು ಇವತ್ತು ಅನೇಕ ವಿಷಯಗಳಲ್ಲಿ ಗೊಂದಲ ಉಳ್ಳವನಾಗಿದ್ದಾನೆ. ಇವತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಲ್ಲಿ ಆತನು ಗೊಂದಲಕ್ಕೆ ಒಳಗಾಗಿದ್ದಾನೆ. ಈ ಗೊಂದಲಕ್ಕೆ ಒಳಗಾಗಿರುವಂಥ ಈ ಏಸೇಪನನ್ನು ದೇವದೂತರುಗಳು ಬಂದು ಸಂಧಿಸಿ ಆತನಿಗೆ ಸಾಲ್ವ್ ಮಾಡುತ್ತಾ ಇದ್ದಾರೆ. ಆತನ ಗೊಂದಲಗಳನ್ನು ಹೋಗಲಾಡಿಸುತ್ತಾ ಇದ್ದಾರೆ. ಇವತ್ತು ಯಾವುದನ್ನು ಕೈಕೊಂಡು ನಡೆಯಬೇಕು, ಇವತ್ತು ಏನು ತೀರ್ಮಾನ ತೆಗೆದುಕೊಳ್ಬೇಕೆಂಬುದಾಗಿ ಬಂದು ದೇವದೂತರುಗಳು ಬಂದು ಸಹಾಯವನ್ನು ಮಾಡುತ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ಇವತ್ತು ಅನೇಕ ವಿಷಯಗಳಲ್ಲಿ ಗೊಂದಲಕ್ಕೆ ಒಳಗಾಗಿದ್ದೀರಾ. ಇವತ್ತು ಯಾವ ರೀತಿಯಲ್ಲಿ ಡಿಸಿಷನ್ ತೆಗೆದುಕೊಳ್ಳುವುದು ಎಂಬುದಾಗಿ ಇವತ್ತು ಗೊಂದಲಕ್ಕೆ ಒಳಗಾಗಿದ್ದೀರಾ. ಇವತ್ತು ಯಾವುದನ್ನು ಚೂಸ್ ಮಾಡುವುದು ನನ್ನ ಲೈಫಿನಲ್ಲಿ ಎಂಬುದಾಗಿ ಇವತ್ತು ಗೊಂದಲ ಪಡುತ್ತಾ ಇದ್ದೀರಾ. ಇವತ್ತು ಖಂಡಿತವಾಗಲು ಆ ದಿನ ದೇವದೂತರುಗಳು ಬಂದು ಏಸೇಪನಿಗೆ ಆತನ ಗೊಂದಲವನ್ನು ಹೋಗಲಾಡಿಸಿದ ಹಾಗೆ ಈ ಒಂದು ರಾತ್ರಿ ವೇಳೆಯಲ್ಲಿ ದೇವರು ನಿಮ್ಮ ಎಲ್ಲರ ಗೊಂದಲಗಳನ್ನು ಕೂಡ ಹೋಗಲಾಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ಯಾವ ವಿಷಯದಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಆಗದೆ, ಇವತ್ತು ಆ ತೀರ್ಮಾನವನ್ನು ತೆಗೆದುಕೊಂಡು ನಡೆಯಲಿಕ್ಕೆ ಆಗದೆ ಇವತ್ತು ಗೊಂದಲ ಪಡುತ್ತಾ ಇದ್ದೀರೋ, ಆ ಒಂದೊಂದು ವಿಷಯದಲ್ಲೂ ಕೂಡ ಸರಿಯಾದಂಥ ಮಾರ್ಗವನ್ನು ದೇವರು ತೋರಿಸಿ ನಿಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಮೂರನೇದಾಗಿ ನಾವು ನೋಡಿಕೊಳ್ಳುವುದಾದರೆ ಕುರುಬರುಗಳು. ಆ ದಿನದಲ್ಲಿ ಆ ರಾತ್ರಿಯ ಹೊತ್ತಿನಲ್ಲಿ ಕುರುಬರುಗಳು ಕುರಿಗಳನ್ನು ಮೇಯಿಸುತ್ತಿರುವಾಗ ದೇವದೂತರುಗಳು ಬಂದು ಕುರುಬರಿಗೆ ಶುಭ ಸಂದೇಶವನ್ನು ಹೇಳುತ್ತಾ ಇದ್ದಾರೆ. ಏನೆಂಬುದಾಗಿ ನೋಡುವುದಾದರೆ, ಹೆದರಬೇಡಿರಿ, ನಿಮಗೆ ಸಂತೋಷದ ಸುದ್ದಿಯನ್ನು ಹೇಳುತ್ತೇವೆ ಎಂಬುದಾಗಿ. ಹೌದು, ಇವತ್ತು ಅನೇಕರ ಜೀವಿತದಲ್ಲಿ ಇವತ್ತು ಭಯ. ಇವತ್ತು ಈ ಕುರುಬರನ್ನು ನಾವು ನೋಡಿಕೊಳ್ಳುವುದಾದರೆ, ಇವತ್ತು ಕೀಳಾದವರು, ಇವತ್ತು ಯಾವ ಗಣನೆಗೂ ಬಾರದವರು, ಇವತ್ತು ಎಲ್ಲರಿಂದಲೂ ಇವತ್ತು ತ್ಯಜಿಸಲ್ಪಟ್ಟವರು, ತೀರಾ ಬಡವರಾದಂಥ ಈ ಕುರುಬರುಗಳನ್ನು ದೇವದೂತರುಗಳು ಸಂಧಿಸಿ ಒಂದು ಶುಭ ಸಂದೇಶವನ್ನು ಸಾರುತ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲೂ ಇರುವಂಥ ಎಲ್ಲ ಭಯಗಳ ಮಧ್ಯದಲ್ಲಿ ಜೀವಿಸುತ್ತಿರುವಂಥ ನಿಮಗೆ ದೇವರು ಹೆದರಬೇಡಿರಿ ಎಂಬುದಾಗಿ ಹೇಳಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾಲ್ಕನೇದಾಗಿ ನಾವು ನೋಡುವುದಾದರೆ ಜಕ್ಕರಿಯನು, ಈ ಸ್ನಾನಿಕನಾದಂಥ ಯೋಹಾನನ ತಂದೆ. ಇವರು ಬಂದು ಮುಪ್ಪಿನ ದಿನದಲ್ಲಿ ಇವರು ನೀತಿವಂತರಾಗಿ ಭಕ್ತಿಯ ಮಾರ್ಗದಲ್ಲಿ ನಡೆದವರು ಎಂಬುದಾಗಿ ಸತ್ಯವೇದ ಹೇಳಲ್ಪಡುತ್ತದೆ. ಇವರ ಕುರಿತು ನಾವು ನೋಡಿಕೊಳ್ಳುವುದಾದರೆ ಸತ್ಯವೇದ ಹೇಳಲ್ಪಡುತ್ತದೆ. ಇವರ ಕುರಿತು ನಾವು ನೋಡಿಕೊಳ್ಳುವುದಾದರೆ ಇವರು
ಭಕ್ತಿಯ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೋ, ಆದರೆ ಇವರಿಗೆ ಗರ್ಭಫಲ ಇದ್ದಿಲ್ಲ, ಮಕ್ಕಳು ಇದ್ದಿಲ್ಲ. ಆದರೆ ವೃದ್ಧಾಪ್ಯದಲ್ಲಿರುವಾಗ ಜಕ್ಕಾಯನು ದೇವಾಲಯದಲ್ಲಿ ಧೂಪವನ್ನು ಸಮರ್ಪಿಸುತ್ತಾ ಇರುವಾಗ ದೇವದೂತನು ಬಂದು ಆತನಿಗೆ ಒಂದು ಮಗು ನಿನ್ನ ಹೆಂಡತಿಯ ಎಲಿಜಬೆತಳಿಗೆ ಹುಟ್ಟುತ್ತದೆ ಎಂಬುದಾಗಿ ಒಂದು ಸಂದೇಶವನ್ನು ಹೇಳುತ್ತಾ ಇದ್ದಾರೆ. ಹೌದು, ಇವತ್ತು ಜಕ್ಕಾರಿಯನು ಆ ದಿನ ನೆನೆಸಿದ್ರು, ಇನ್ನು ಮುಗಿದೋಯಿತು, ನಾವು ಮುಪ್ಪರಾದ್ವಿ, ಇನ್ನು ನಮಗೆ ಮಕ್ಕಳು ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಆದರೆ ದೇವರು ಅವರ ಜೀವಿತದಲ್ಲಿ ಮುಗಿದಂಥ ಕಾರ್ಯಗಳನ್ನು ಪುನಃಸ್ಥಾಪಿಸುತ್ತಾ ಇದ್ದಾನೆ. ಹೌದು, ಇವತ್ತು ನಿಮ್ಮ ಜೀವಿತದಲ್ಲೂ ಅನೇಕ ವಿಷಯಗಳಲ್ಲಿ ನೀವು ಇವತ್ತು ಮುಗಿದು ಹೋಯಿತು, ಇವತ್ತು ಇನ್ನು ಅದು ತಿರುಗಿ ಅದು ಸ್ಥಾಪನೆ ಆಗುವುದಿಲ್ಲ, ತಿರುಗಿ ಅದು ಮುಂದುವರಿಯುವುದಿಲ್ಲ, ಇಷ್ಟೇ, ಇದನ್ನು ಬಿಟ್ಟು ನಾನು ಮುಂದಕ್ಕೆ ಹೋಗಬೇಕು ಎಂಬುದಾಗಿ ಯಾವ ವಿಷಯದಲ್ಲಿ ನೀವು ನೆನೆಸುತ್ತಾ ಇದ್ದೀರೋ, ಚಿಂತೆ ಪಡುತ್ತಾ ಇದ್ದೀರೋ, ಖಂಡಿತವಾಗಲು ಮುಗಿದಂಥ ಕಾರ್ಯಗಳನ್ನು ದೇವರು ತಿರುಗಿ ಅದನ್ನು ಸ್ಥಾಪಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾವ ರೀತಿಯಲ್ಲಿ ಗರ್ಭಧರಿಸಲಿಕ್ಕೆ ಆಗದೇ ಇರುವಂಥ ಆ ಎಲಿಜಬೆತ್ತರ ಗರ್ಭದಲ್ಲಿ ದೇವರು ಒಂದು ಮಗುವನ್ನು ಉಂಟು ಮಾಡಿದ್ರು, ಅದೇ ರೀತಿಯಲ್ಲಿ ಯಾವ ಆಶೀರ್ವಾದಗಳೆಲ್ಲ ಮುಗಿದು ಹೋಯಿತು ಎಂಬುದಾಗಿ ಕಳೆದುಕೊಂಡು ಕುಳಿತುಕೊಂಡಿದ್ದೀರೋ, ಅದೇ ರೀತಿಯಲ್ಲಿ ದೇವರು ಈ ವರ್ಷದ ಸಾಲಿನಲ್ಲಿ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ದೇವರು ನಿಮಗೆ ಒದಗಿಸಿ ಕೊಡುವಾತನಾಗಿದ್ದಾನೆ. ಈ ದಿನದಲ್ಲಿ ದೇವರು ನಿಮ್ಮೊಬ್ಬೊಬ್ಬರನ್ನು ಸಂಧಿಸಿ ಇವತ್ತು ನಿಮ್ಮನ್ನು ಕೂಡ ಆಶೀರ್ವದಿಸುತ್ತೇನೆಂಬುದಾಗಿ ಆತನು ಹೇಳುವಾತನಾಗಿದ್ದಾನೆ. ಸೊ ಯಾವ ವಿಷಯದಲ್ಲೂ ಕೂಡ ಚಿಂತೆ ಪಡದೆ ಧೈರ್ಯವಾಗಿ ಇರಿ. ನೀವು ಕೂಡ ದೇವರ ದಯವನ್ನು ಹೊಂದಿದವರು, ಇವತ್ತು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಾ. ಖಂಡಿತವಾಗಲೂ ದೇವರು ನಿಮ್ಮನ್ನು ಸಂಧಿಸಿ ಈ ವರ್ಷದ ಸಾಲಿನಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಾವು ಒಂದೇ ಒಂದು ಮಾತು ದೇವರ ಬಳಿ ಹೇಳೋಣ, ದೇವರೇ ನೀನು ನನ್ನೊಟ್ಟಿಗೆ ಮಾತನಾಡು. ಆ ದಿನ ನಿನ್ನ ದೇವದೂತರುಗಳು ಬಂದು ಆ 4 ಜನಗಳ ಬಳಿಯಲ್ಲಿ ಮಾತನಾಡಿದ್ರಲ್ಲ, ಅವರನ್ನು ಮುಂದೆ ನಡೆಸಿದ್ರಲ್ಲ, ಇವತ್ತು ನೀನು ನನ್ನೊಂದಿಗೆ ಮಾತನಾಡಿ ಇವತ್ತು ನನ್ನನ್ನು ಮುಂದೆ ನಡೆಸು ಏಸಪ್ಪ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಈ ದಿನದಲ್ಲಿ ಮುಂದೆ ನಡೆಸಲಿಕ್ಕೆ ಆತನು ಶಕ್ತನಾಗಿರುತ್ತಾನೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು.